ಡೆಲ್ಲಿ ನಮ್ಮ ಒಂದು ರಾಜಧಾನಿ. ಇಲ್ಲಿ ನಡೆದಿರುವಂಥ ಒಂದು ಘಟನೆ. ಒಂದು ಫ್ಯಾಮಿಲಿ ಬಿಸ್ನೆಸ್ ನಡ್ಕೊಂಡು ಹೋಗ್ತಾ ಇರತ್ತೆ ಚೆನ್ನಾಗಿ. ಒಳ್ಳೆ ದುಡ್ಡಿರುವಂಥದ್ದೊಂದು ಫ್ಯಾಮಿಲಿ, ಶ್ರೀಮಂತ ಫ್ಯಾಮಿಲಿ. ಇವರಿಗೆ ಈ ಒಂದು ದಂಪತಿಗೆ ಒಂದು 2 ಜನ ಮಕ್ಕಳು. ಸೊ ಇದರಲ್ಲಿ ಹಿರಿಯವನು ಗುರುಪ್ರೀತ್ ಅಂತ. ಈ ಒಂದು ಫ್ಯಾಮಿಲಿಗೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇನ್ನೊಂದು ಫ್ಯಾಮಿಲಿ ಇರುತ್ತೆ. ಈ ಗುರುಪ್ರೀತ್ ಅನ್ನೋನು ಅವಾಗ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ಬಂದು ಮಾಡ್ತಾ ಇರ್ತಾನೆ. ಅಂದ್ರೆ ರಿಲೇಷನ್ ಮನೆಗೆ ಹೋಗಿ ಬಂದು ಮಾಡ್ತಾ ಇರ್ತಾನೆ. ಹೀಗೆ ಹೋಗಿ ಬಂದು ಮಾಡ್ತಾ ಇರುವಾಗ ಅವನಿಗೆ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ತುಂಬಾ ಜನರ ಜೊತೆ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಅವನು ಪದೇ ಪದೇ ಹೋಗ್ತಾ ಇರೋದ್ರಿಂದ ಅಲ್ಲಿ ತುಂಬಾ ಜನರ ಜೊತೆ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಈ ಫ್ರೆಂಡ್ಶಿಪ್ ಅಲ್ಲಿ ಲೀನಾ ಬರ್ಗರ್ ಅನ್ನುವಂಥ ಒಂದು ಹುಡುಗಿನ ಒಬ್ಬಳಾಗಿರ್ತಾಳೆ. ಇವಳು ಗುರುಪ್ರೀತಿಗೆ ತುಂಬಾ ಹತ್ತಿರ ಆಗ್ತಾಳೆ. ಅಂದ್ರೆ ತುಂಬಾ ಹೊತ್ತು ಮಾತಾಡ್ತಾರೆ ಹೋದಾಗೆಲ್ಲ. ಸೊ ತುಂಬಾ ಹತ್ತಿರ ಆಗ್ತಾಳೆ, ತುಂಬಾ ಕ್ಲೋಸ್ ಆಗ್ತಾಳೆ. ಇವಳನ್ನ ನೋಡ್ಬೇಕಂತಾನೆ ಗುರುಪ್ರೀತ್ ಸ್ವಿಟ್ಜರ್ಲ್ಯಾಂಡ್ಗೆ ಅವಾಗ ಹೋಗಿ ಬಂದು ಮಾಡ್ತಾ ಇರ್ತಾನೆ. ಇವಳ ಜೊತೆ ತುಂಬಾ ಹೊತ್ತು ಮಾತಾಡ್ತಾರೆ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ತುಂಬಾ ಹೊತ್ತು ಹರಟೆ ಹೊಡಿತಾರೆ, ಬೇರೆ ಬೇರೆ ಕಡೆ ಪ್ರವಾಸ ಹೋಗ್ತಾರೆ. ಇವಳು ಕೂಡ ನನ್ನ ಒಂದು ಫ್ರೆಂಡ್ ರೀತಿಯಲ್ಲಿ ನೋಡ್ತಾ ಇರ್ತಾಳೆ. ಇದ್ರ ಹೊರತು ಬೇರೆ ಯಾವುದೇ ರೀತಿಯಾದಂಥ ಒಂದು ಮೈಂಡಲ್ಲಿ ಹೊರಟು ಬೇರೆ ಯಾವುದೇ ರೀತಿಯಾದಂಥ ಒಂದು ಭಾವನೆಗಳು ಇರೋದಿಲ್ಲ. ಬಟ್ ಇವನು ಅವಳನ್ನ ತುಂಬಾ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂದ್ರೆ ಇವನು ಒಂದು ಶೇಕ್ ಹ್ಯಾಂಡ್ ಮಾಡೋದಾಗ್ಲಿ ಅಥವಾ ಹಗ್ ಮಾಡೋದಾಗ್ಲಿ ಇದನ್ನೇ ಅವನು ತಪ್ಪಾಗಿ ತಿಳ್ಕೊಂಡಿರ್ತಾನೆ. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಇದೆಲ್ಲ ಒಂದು ಕಾಮನ್ ಆಗಿರುತ್ತೆ. ಬಟ್ ಇಂಡಿಯಾದಷ್ಟು ಮಡಿವಂತಿಕೆ ಅಲ್ಲಿ ಇರಲ್ಲ. ಹಾಗಾಗಿ ಇದನ್ನೇ ಅವನು ಬೇರೆ ತರ ಅರ್ಥ ಮಾಡ್ಕೊಂಡಿರ್ತಾನೆ. ಸೊ ಅವಳನ್ನು ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಹೀಗೆ ಒಂದ್ಸತಿ ಸ್ವಿಟ್ಜರ್ಲ್ಯಾಂಡ್ಗೆ ಹೋದಾಗ ಅದೇ ಒಂದು ಹುಡುಗಿ ಲೀನಾ ಬರ್ಗರ್ ಒಂದು ರೆಸ್ಟೋರೆಂಟ್ ಅಲ್ಲಿ ಬೇರೆ ಯಾವುದೋ ಒಂದು ಹುಡುಗನ ಜೊತೆ ಇರೋದನ್ನ ನೋಡ್ತಾನೆ. ಇವನಿಗೆ ತುಂಬಾ ಸಿಟ್ಟು ಬರುತ್ತೆ. ನೆಕ್ಸ್ಟ್ ಡೇ ಹೋದಾಗ ಕೇಳಿದಾಗ ಅವಳು ನಾವಿಬ್ರು ಲವರ್ಸ್ ಮತ್ತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀವಿ, ಹಾಗೇನೆ ಒಂದು ಫ್ಯೂಚರ್ ಅಲ್ಲಿ ಮದುವೆನೂ ಕೂಡ ಆಗ್ಬೇಕಂತ ಇದೀವಿ ಅಂತ ಹೇಳಿ ಹೇಳ್ತಾಳೆ. ಇವನಿಗೆ ತುಂಬಾ ಸಿಟ್ಟು ಬರುತ್ತೆ, ಬಟ್ ತೋರಿಸ್ಕೊಳ್ಳಲ್ಲ. ಅದೇ ಸಿಟ್ಟಲ್ಲಿ ಇವನು ಸ್ವಿಟ್ಜರ್ಲ್ಯಾಂಡ್ ಇಂದ ಡೆಲ್ಲಿಗೆ ಬಂದು ಲ್ಯಾಂಡ್ ಆಗ್ತಾನೆ. ಬಟ್ ಸ್ವಲ್ಪ ದಿನ ಇರ್ತಾನೆ, ಬಟ್ ಅವನಿಗೆ ಇರಕ್ಕಾಗ್ತಾ ಇರಲ್ಲ. ಅವಳನ್ನು ತುಂಬಾ ಹಚ್ಕೊಂಡಿಟ್ಬಿಡ್ತಾನೆ ಅವನು. ಸೊ ಇರಕ್ಕಾಗ್ತಾ ಇರಲ್ಲ. ಬಿಸ್ನೆಸ್ ಅನ್ನು ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗಕ್ಕಾಗ್ತಾ ಇರಲ್ಲ. ಇವ್ರದ್ದು ಒಂದು ಬಟ್ಟೆ ವ್ಯಾಪಾರ ಮತ್ತೆ ಹವಳದ ಒಂದು ಬಿಸ್ನೆಸ್ ಇರುತ್ತೆ, ಅದನ್ನು ಕೂಡ ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗಕ್ಕಾಗ್ತಾ ಇರಲ್ಲ. ಹೀಗಾಗಿ ಅವನು ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಹಾಗೆ ಅದೇ ರೀತಿ ಸಿಟ್ಟು ಕೂಡ ಬಂದಿರುತ್ತೆ ಅವನಿಗೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ದಿನ ನೋಡ್ತಾನೆ. ಅದಾದ್ಮೇಲೆ ಅವನು ಅವಳನ್ನ ಇಂಡಿಯಾಗೆ ಕರ್ಸ್ಕೋಬೇಕಂತ ಪ್ಲಾನ್ ಮಾಡ್ತಾನೆ. ಹಾಗೇನೆ ಪ್ಲಾನ್ ಮಾಡೋದಲ್ಲದೆ ಅವಳಿಗೆ ಕಾಲ್ ಕೂಡ ಮಾಡ್ತಾನೆ. ಅವಳನ್ನ ಇಂಡಿಯಾಗೆ ಬರೋಕೆ ಅಪ್ರೋಚ್ ಮಾಡ್ತಾನೆ. ಫಸ್ಟ್ ಅವಳು ಇಲ್ಲ ಅಂತ ಹೇಳಿದ್ಮೇಲೆ ಆಮೇಲೆ ಅವನು ಅವಳನ್ನ ಪುಸಲಾಯಿಸ್ತಾನೆ. ಇಲ್ಲಿ ನೋಡುವಂತ ಪ್ಲೇಸ್ಗಳು ತುಂಬಾ ಇದೆ, ಹಾಗೇನೆ ಇಲ್ಲಿ ಬಂದ್ರೆ ನಿನಗೆ ನಾನು ಇಂಡಿಯಾದ ಎಲ್ಲಾ ಪ್ಲೇಸ್ಗಳನ್ನು ನಿನಗೆ ನಾನು ಸುತ್ತಾಡಿಸ್ತೀನಿ ಅಂತ ಹೇಳಿ ಅವಳಿಗೆ ಭರವಸೆ ಕೊಡ್ತಾನೆ. ಅವಳು ಕೂಡ ಇಂಡಿಯಾಗೆ ಬರೋದಕ್ಕೆ ಒಪ್ತಾಳೆ. ಇದು ಅಕ್ಟೋಬರ್ 2023 ಅಕ್ಟೋಬರ್ ತಿಂಗಳು. ಆ ಒಂದು ಮಂತಲ್ಲಿ ಅವಳು ಟಿಕೆಟ್ ಅನ್ನ ಬುಕ್ ಮಾಡ್ತಾಳೆ ಇಂಡಿಯಾಕ್ಕೆ ಬರೋದಕ್ಕೆ. ಹಾಗೇನೆ ಇಂಡಿಯಾಕ್ಕೆ ಬಂದು ಡೆಲ್ಲಿಗೆ ಬಂದು ಲ್ಯಾಂಡ್ ಆಗ್ತಾಳೆ. ಇವನು ಅವಳನ್ನ ಪಿಕ್ ಮಾಡಿಕೊಂಡು ರವೀಂದ್ರನಾಥ್ ಟ್ಯಾಗೋರ್ ಅನ್ನುವಂಥ ಒಂದು ಡೆಲ್ಲಿ ಒಂದು ರವೀಂದ್ರನಾಥ್ ಟ್ಯಾಗೋರ್ ನಗರದಲ್ಲಿ ಒಂದು ಹೋಟೆಲ್ಗೆ ಅವಳನ್ನ ಆಲ್ರೆಡಿ ಬುಕ್ ಮಾಡಿರ್ತಾನೆ ಹೋಟೆಲನ್ನು. ಅಲ್ಲಿ ತಂದು ಅವಳನ್ನ ಆ ಒಂದು ಹೋಟೆಲ್ಗೆ ಕರ್ಕೊಂಡ್ ಬರ್ತಾನೆ. ಆ ಹೋಟೆಲ್ ಅವನ ಮನೆ ಹತ್ರನೇ ಇರುತ್ತೆ. ಆ ಹೋಟೆಲ್ಗೆ ಬಿಟ್ಟು ಅವನು ಮನೆಗೆ ಹೋಗ್ತಾನೆ. ಈ ಒಂದು ಉದ್ದೇಶಕ್ಕೆ, ಅಂದ್ರೆ ಅವಳನ್ನ ಸುತ್ತಾಡಿಸ್ಬೇಕು, ಅವಳನ್ನ ಈ ಒಂದು ಅವನ ಮೈಂಡಲ್ಲಿ ಏನು ಓಡ್ತಾ ಇತ್ತಲ್ಲ ಅದಕ್ಕೋಸ್ಕರನೇ ಅವನು ಒಂದು ಸೆಂಟ್ರೋ ಕಾರ್ನ ಬೈ ಮಾಡಿರ್ತಾನೆ. ಸೆಕೆಂಡ್ ಹ್ಯಾಂಡ್ ಸೆಂಟ್ರೋ ಕಾರ್ನ ಬೈ ಮಾಡಿರ್ತಾನೆ, ವೈಟ್ ಕಲರ್. ನೆಕ್ಸ್ಟ್ ಡೇ ಬರ್ತಾನೆ, ಆ ಹೋಟೆಲ್ಗೆ ಬರ್ತಾನೆ. ಅವಳನ್ನ ಪಿಕ್ ಮಾಡಿಕೊಂಡು ಬೇರೆ ಬೇರೆ ಪ್ಲೇಸ್ಗಳಿಗೆ ಸುತ್ತಾಡಿಸ್ತಾನೆ. ಹೀಗೆ ಒಂದು 2-3 ದಿನ ಬೇರೆ ಬೇರೆ ಪ್ಲೇಸ್ಗಳಿಗೆ ಸುತ್ತಾಡಿಸಿ, ಒಂದು 3-4 ದಿನ ಹಾಗೆ ರೂಟೀನ್. ಅವನು ಬೆಳಗ್ಗೆ ಬಂದು ಕರ್ಕೊಂಡ್ ಬರ್ತಾನೆ, ಬೇರೆ ಬೇರೆ ಪ್ಲೇಸ್ಗಳಿಗೆ ಸುತ್ತಾಡಿಸ್ತಾನೆ. ಹಾಗೆ ಈವ್ನಿಂಗ್ ಬಂದು ಅದೇ ಹೋಟೆಲ್ಗೆ ತಂದು ಬಿಡ್ತಾನೆ. ಈಗ ಒಂದು 2-3 ದಿನ 4 ದಿನ ಆಗಿರುತ್ತೆ. 5ನೇ ದಿವಸ ಹಾಗೆ ಕರ್ಕೊಂಡ್ಬಂದು ಹೋಟೆಲ್ಗೆ ಬಿಡ್ತಾನೆ. ಬಿಡೋದಲ್ಲದೆ ಅವಳ ಜೊತೆ ಹೋಗಿ ಒಟ್ಟಿಗೆ ಇಬ್ರು ಡಿನ್ನರ್ ಮಾಡ್ತಾರೆ. ತುಂಬಾ ಹೊತ್ತು ಹರಟೆ ಹೊಡಿತಾ ಅವನು ಯಾವಾಗಲೂ ಅವನ ಹತ್ರ ಒಂದು ಬ್ಯಾಗ್ ಇರುತ್ತೆ. ಆ ಬ್ಯಾಗಿಂದ ಅವತ್ತು ಒಂದು ಬೇಡಿ ತರದ ಒಂದು ವಸ್ತುವನ್ನ ತೆಗೆದು ಅವಳಿಗೆ ಮಾತಾಡ್ತಾ ಮ್ಯಾಜಿಕ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಅವನು ಆಲ್ರೆಡಿ ಇಂಡಿಯಾದ ಮ್ಯಾಜಿಕ್ ಬಗ್ಗೆ ಎಲ್ಲ ಮಾತಾಡಿರ್ತಾನೆ. ಸೊ ಆ ಒಂದು ಮ್ಯಾಜಿಕ್ ಸಬ್ಜೆಕ್ಟ್ ಬಂದಾಗ ಅವನು ಆ ಒಂದು ಬ್ಯಾಗನಲ್ಲಿರುವಂಥ ಒಂದು ಬೇಡಿಯನ್ನು ತೆಗೆದು ನಾನು ಇವತ್ತು ನಿನಗೊಂದು ಮ್ಯಾಜಿಕ್ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಅವಳ ಮೇಲೆ ಪ್ರಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂದರೆ ಅವಳು ಸ್ವಲ್ಪ ಬಿಗಿನಿಂಗಲ್ಲಿ ಸ್ವಲ್ಪ ಹೆದರ್ತಾಳೆ, ಆದರೆ ಫ್ರೆಂಡ್ಸ್ ಅಲ್ವಾ. ಸೊ ಅದಕ್ಕೆ ಅವಳು ಆ ಒಂದು ಮ್ಯಾಜಿಕ್ ಅನ್ನು ಮಾಡೋದಕ್ಕೆ ಹೋಗ್ತಾಳೆ. ಇವನು ಅವಳ ಕೈಕಾಲನ್ನ ಕಟ್ಟಿ ಆ ಒಂದು ಬೇಡಿಯಲ್ಲಿ ಕೈಯನ್ನು ಲಾಕ್ ಮಾಡ್ತಾನೆ.
ಹಾಗೆ ಲಾಕ್ ಮಾಡಿ ಆದಮೇಲೆ ಅವಳನ್ನು ಕಣ್ಣು ಮುಚ್ಚು ಅಂತ ಹೇಳ್ತಾನೆ. ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ಆ ಬೇಡಿ ಅಂತ ಒಂದು ವಸ್ತು ಓಪನ್ ಆಗಿರುತ್ತೆ. ಹೀಗೆ ಆ ಥರದೊಂದು ಮ್ಯಾಜಿಕ್ ಮಾಡಿ ತೋರಿಸ್ತಾನೆ. ಅವಳು ತುಂಬ ಖುಷಿ ಆಗ್ತಾಳೆ, ತುಂಬ ಎಕ್ಸೈಟ್ ಆಗ್ತಾಳೆ. ಹಾಗೆ ಆ ವಸ್ತುವನ್ನು ಬ್ಯಾಗಲ್ಲಿ ಇಟ್ಕೊಂಡು ಅವಳನ್ನು ಮತ್ತೆ ಸ್ವಲ್ಪ ಹೊತ್ತು ಮಾತಾಡಿ ಹಾಗೆ ಅವಳನ್ನು ಅಲ್ಲೇ ಬಿಟ್ಟು ಹೋಟೆಲಲ್ಲಿ ಬಿಟ್ಟು ಇವನು ಮನೆಗೆ ಹೋಗ್ತಾನೆ. ನೆಕ್ಸ್ಟ್ ಡೇ ಮತ್ತೆ ಬರ್ತಾನೆ, ಅವಳನ್ನು ಕರ್ಕೊಂಡು ಬೇರೆ ಬೇರೆ ಪ್ಲೇಸ್ಗಳಿಗೆ ಕರ್ಕೊಂಡು ಹೋಗ್ತಾನೆ. ಅವತ್ತೇನು ಮಾಡಿರ್ತಾನೆ ಅಂದರೆ, ಬೇರೆ ಬೇರೆ ಪ್ಲೇಸ್ಗಳಿಗೆ ಬೇಕಂತಾನೆ ಪರ್ಪಸ್ಫುಲಿ ಏನು ಮಾಡಿರ್ತಾನೆ, ಲೇಟ್ ಮಾಡಿದಾಗ ಆಲ್ರೆಡಿ ರಾತ್ರಿ ಆಗಿರುತ್ತೆ. ಯಾವುದೋ ಒಂದು ನಿರ್ಜನವಾದಂಥ ಒಂದು ಪ್ರದೇಶಕ್ಕೆ ಅವನು ಅಲ್ಲಿ ಕರ್ಕೊಂಡು ಬರ್ತಾನೆ, ಗಾಡಿಯನ್ನು ನಿಲ್ಲಿಸ್ತಾನೆ. ಕ್ಯಾಶುವಲ್ ಆಗಿ ಮತ್ತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವ್ರ ಜೊತೆ, ಅದು ಇದು ಇಂಡಿಯಾದ ಅಂದರೆ ಬೇರೆ ಬೇರೆ ಪ್ಲೇಸ್ಗಳ ಬಗ್ಗೆ, ಅದ್ರ ಬಗ್ಗೆ ನಾಳೆ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ, ಏನೇನೋ ಒಂದು ನಾಳೆ ಪ್ಲ್ಯಾನ್ ಏನು, ಅದೇ ರೀತಿ ಏನೇನೋ ಅವಳನ್ನು ಅಂದರೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾನೆ. ಅಲ್ಲೇ ಟೈಮ್ ಆಗಲಿ ಅಂತಲೇ ಅವನು ಅವಳ ಜೊತೆ ಪರ್ಪಸ್ಫುಲಿ ಅವ್ರ ಜೊತೆ ಮಾತಾಡ್ತಾ ಇರ್ತಾನೆ. ರಾತ್ರಿ ಆಗುತ್ತೆ, ಸುತ್ತಮುತ್ತಲು ಯಾರೂ ಇರಲ್ಲ. ಆ ಟೈಮನ್ನು ನೋಡಿ ನಿನ್ನೆ ಏನು ಆ ಜಾದುವನ್ನು ಮಾಡಿ ತೋರಿಸಿದ್ನೋ ಸೇಮ್ ಅದೇ ಜಾದುವನ್ನು ಇವತ್ತು ಕೂಡ ಮಾಡಲಿಕ್ಕೆ ಹೊರಡ್ತಾನೆ. ಬಟ್ ಇವತ್ತು ಲೀನಾ ಬರ್ಗಿಯಾರಿಗೆ ಯಾವುದೇ ರೀತಿಯಾದಂಥ ಒಂದು ಭಯ ಆಗಲಿ ಅಂಜಿಕೆ ಆಗಲಿ ಇರಲ್ಲ. ಅವಳು ಅದನ್ನು ಖುಷಿಯಿಂದನೇ ಒಪ್ಕೊಳ್ತಾಳೆ. ಯಾಕಂದರೆ ಅದೇ ಸೇಮ್ ಜಾದುವನ್ನು ಅವನು ಹಿಂದಿನ ದಿನ ರಾತ್ರಿ ಮಾಡಿ ತೋರಿಸಿದ್ದ. ಅವಳಿಗೂ ಕೂಡ ಖುಷಿಯಾಗಿತ್ತು. ಹಾಗೆ ಅವಳು ಒಪ್ಕೊಳ್ತಾಳೆ ಮಾಡೋದಕ್ಕೆ. ನಿನ್ನೆ ಯಾವ ರೀತಿ ಕೈಕಾಲನ್ನು ಕಟ್ಟಿದ್ನೋ ಸೇಮ್ ಅದೇ ರೀತಿ ಕೈಕಾಲನ್ನು ಕಟ್ಟಿ ಒಂದು ಕಡೆ ಕಟ್ಟಿ ಆ ಒಂದು ಬೇಡಿಯನ್ನು ಹಾಕಿ ಆದಮೇಲೆ ಕಣ್ಣು ಮುಚ್ಚು ಅಂತ ಹೇಳ್ತಾನೆ. ಇವಳು ನಿನ್ನೆ ಆಲ್ರೆಡಿ ಮಾಡಿರೋದ್ರಿಂದ ಹಾಗೆ ನಿನ್ನೆ ಹೇಗೆ ಮಾಡಿದ್ದು ಅದೇ ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಕಣ್ಣು ಮುಚ್ಕೊಳ್ತಾಳೆ. ಕಣ್ಣು ಮುಚ್ಚೋ ಸಂದರ್ಭದಲ್ಲಿ ಅವನು ಹಿಂದಿನ ಸೀಟಿಗೆ ಹೋಗ್ತಾನೆ. ಹಿಂದಿನ ಸೀಟಿಂದ ಅವಳು ಮುಂದ್ಗಡೆ ಕೂತ್ಕೊಂಡಿರ್ತಾಳೆ, ಇವನು ಹಿಂದಿನ ಸೀಟಿಗೆ ಹೋಗ್ತಾನೆ. ಹಿಂದಿನ ಸೀಟಿಂದ ಏನು ಮಾಡ್ತಾನೆ, ಅವನು ಕುತ್ತಿಗೆಯನ್ನು ಜೋರಾಗಿ ಹಿಡಿತಾನೆ ಅಂದರೆ ಉಸಿರುಗಟ್ಟು ಹಾಗೆ ಅವಳನ್ನು ಕುತ್ತಿಗೆಯನ್ನು ಬಿಗಿಯಾಗಿ ಹಿಡಿದಿರ್ತಾನೆ. ಸ್ವಲ್ಪ ಒತ್ತಿ ಹಿಡಿದಾಗಲೇ ಅವಳು ನನಗೆ ಪೇನ್ ಆಗ್ತಾ ಇದೆ, ನನಗೆ ಉಸಿರಾಡಕ್ಕಾಗ್ತಾ ಇಲ್ಲ, ಬಿಡು ಅಂತ ಹೇಳ್ತಾಳೆ. ಇವನು ಇನ್ನೂ ಜೋರಾಗಿ ಒತ್ತಿ ಹಿಡಿತಾನೆ. ಅಂದರೆ ಅವಳನ್ನು ಉಸಿರುಗಟ್ಟಿಸಿ ಅಲ್ಲೇ ಸಾಯಿಸ್ಬಿಡ್ತಾನೆ. ಸಾಯಿಸಿ ಆದಮೇಲೆ ಅವನಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಅವನು ಏನು ಅನ್ಕೊಂಡಿದ್ನೋ ಆ ಒಂದು ಕೆಲಸ ಅಲ್ಲಿ ಮುಗಿದಿರುತ್ತೆ. ಸೊ ಅವನಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಅದೇ ಒಂದು ಭಯದಲ್ಲಿ ಕಾರನ್ನು ಅಲ್ಲೇ ಲಾಕ್ ಮಾಡಿ ಸ್ವಲ್ಪ ದೂರ ನಡ್ಕೊಂಡೋಗಿ ಅಲ್ಲಿಂದ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ರಾತ್ರಿ ಮಲ್ಕೊಳ್ತಾನೆ. ರಾತ್ರಿ ನಿದ್ದೆ ಬರಲ್ಲ, ಆಲ್ರೆಡಿ ಒಂದು ಕೊಲೆ ಮಾಡಿಬಿಟ್ಟಿದ್ದಾನೆ. ಸೊ ರಾತ್ರಿ ಎಲ್ಲ ಒದ್ದಾಡ್ತಾನೆ. ಬೆಳಗ್ಗೆ ಯಾವುದನ್ನು ವೇಟ್ ಮಾಡ್ತಾ ಇರ್ತಾನೆ. ಬೆಳಗ್ಗೆ ಆಗುತ್ತೆ, ಟಿವಿಯನ್ನು ಆನ್ ಮಾಡ್ತಾನೆ. ಟಿವಿಯನ್ನು ಆನ್ ಮಾಡಿ ಎಲ್ಲ ನ್ಯೂಸ್ ಚಾನಲ್ಗಳನ್ನು ಹುಡುಕ್ತಾನೆ. ಎಲ್ಲ ನ್ಯೂಸ್ ಚಾನಲ್ಗಳನ್ನ ಸರ್ಚ್ ಮಾಡಿ ಆದಮೇಲೆ ಲಾಕ್ ಓಪನ್ ಮಾಡಿ ಕಾರ್ ಒಳಗಡೆ ಹೋಗ್ತಾನೆ. ಹೋಗಿ ಅಲ್ಲಿ ಆ ಒಂದು ಬಾಡಿಯನ್ನು ಅಲ್ಲೇ ಒಂದು ಕವರ್ ಇರುತ್ತೆ, ಪಾಲಿಥೀನ್ ಕವರ್, ಬ್ಲ್ಯಾಕ್ ಕಲರ್. ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಎ ಪ್ಲ್ಯಾನ್ ಫೇಲ್ ಆದರೆ ಬಿ, ಆ ಥರ ಎಲ್ಲ ರೀತಿಯ ಅರೇಂಜ್ಮೆಂಟನ್ನು ಮಾಡ್ಕೊಂಡಿರ್ತಾನೆ ಆಲ್ರೆಡಿ ಅವನು. ಸೊ ಆ ಒಂದು ಪಾಲಿಥೀನ್ ಕವರನ್ನು ಅವಳನ್ನು ಅಡ್ಜಸ್ಟ್ ಮಾಡಿ ಆ ಬಾಡಿಯನ್ನು ತುಂಬಿ ಅದನ್ನು ಆ ಒಂದು ಕವರನ್ನು ಕಟ್ಟಿ ಕಾರನ್ನು ಸ್ಟಾರ್ಟ್ ಮಾಡಿಕೊಂಡು ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗ್ತಾನೆ. ಯಾವುದಾದ್ರೂ ಪ್ಲೇಸಲ್ಲಿ ಈ ಒಂದು ಬಾಡಿಯನ್ನು ಎಸಿಬೋದಂತ ನೋಡ್ತಾನೆ. ಎಲ್ಲೂ ಕೂಡ ಅವನಿಗೆ ಕರೆಕ್ಟ್ ಆದ ಪ್ಲೇಸು ಸಿಗ್ತಾ ಇರಲ್ಲ. ಅದಕ್ಕೋಸ್ಕರ ಅವನು ಇಡೀ ಒಂದು ಸಿಟಿಯನ್ನು ಸುತ್ತೋರಿತಾನೆ. ಹಾಗೆ ಸುತ್ತೋರಿತಾ ಈವ್ನಿಂಗ್ ಆಗುತ್ತೆ, ಕತ್ತಲಾದಾಗ ಒಂದು ಜನಕ್ಪುರಿ ಅನ್ನುವಂಥ ಒಂದು ಪ್ಲೇಸಿಗೆ ಬರ್ತಾನೆ. ಅಲ್ಲಿ ಒಂದು ಜನರ ಒಂದು ಓಡಾಟ ಕಡಿಮೆ ಇರುತ್ತೆ. ಆ ಒಂದು ಸಂದರ್ಭವನ್ನು ಯುಟಿಲೈಸ್ ಮಾಡಿಕೊಂಡು ಒಂದು ಸ್ಕೂಲ್ ಒಂದು ಕಂಪೌಂಡ್ ಇರುತ್ತೆ. ಕಂಪೌಂಡ್ನ ಒಂದು ಕೆಳಗಡೆ ಒಂದು ಕಂದಕದ ರೀತಿಯಾದಂಥ ಒಂದು ಪ್ಲೇಸ್ ಇರುತ್ತೆ. ಆ ಒಂದು ಪ್ಲೇಸಲ್ಲಿ ಆ ಒಂದು ಬಾಡಿಯನ್ನು ಎಸೆದು ಅಲ್ಲಿಂದ ಸ್ವಲ್ಪ ದೂರ ಗಾಡಿಯನ್ನು ಓಡಿಸ್ಕೊಂಡು ಹೋಗಿ ಆ ಕಾರನ್ನು ಅಲ್ಲೇ ಇಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಮನೆಗೆ ಹೋಗ್ತಾನೆ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಒಂದು 6:30 ಆಗ್ತಾ ಇದ್ದಂಗೆ ಅಲ್ಲಿ ಜನರ ಓಡಾಟ ಸ್ಟಾರ್ಟ್ ಆಗುತ್ತೆ. ಹಾಗೆ ಅಲ್ಲಿ ಒಬ್ಬ ಹಾಲು ಮಾರೋನು ಅದೇ ರೋಡಲ್ಲಿ ಬರ್ತಾ ಇರ್ತಾನೆ. ಆ ಒಂದು ಸ್ಕೂಲ್ ಕಂಪೌಂಡ್ ಹತ್ರ ಬರ್ತಾ ಇದ್ದಂಗೆ ಅವನಿಗೆ ಆ ಒಂದು ಪಾಲಿಥೀನ್ ಕವರ್ ಅವನಿಗೆ ಕಾಣುತ್ತೆ. ಅವನಿಗೆ ಯಾಕೋ ಸ್ವಲ್ಪ ಡೌಟ್ ಬರುತ್ತೆ. ಸ್ವಲ್ಪ ಮುಂದೆ ಎದುರುಗಡೆನೆ ಪಕ್ಕದಲ್ಲಿ ಒಂದು ಮನೆ ಇರುತ್ತೆ. ಆ ಮನೆಯ ಡೋರನ್ನು ನಾಕ್ ಮಾಡಿ ಅವರ ಮನೆ ಯಾರಿರ್ತಾರೆ ಅವರನ್ನು ಕರ್ಕೊಂಡು ಆ ಒಂದು ಪ್ಲೇಸ್ಗೆ ಬರ್ತಾನೆ. ಅವ್ರಿಗೂ ಕೂಡ ಡೌಟ್ ಇರುತ್ತೆ. ಅವರು ಕೂಡ ಏನನ್ನು ಮಾಡೋಕ್ಕೆ ಹೋಗಲ್ಲ. ಡೈರೆಕ್ಟಾಗಿ ಪೊಲೀಸಿಗೆ ಕಾಲ್ ಮಾಡ್ತಾರೆ. ಪೊಲೀಸರು ಪ್ಲೇಸಿಗೆ ಬರ್ತಾರೆ. ಬಂದು
ಅಲ್ಲಿ ಆ, ಆ ಒಂದು ಕವರನ್ನು ಬಿಚ್ತಾರೆ. ಬಿಚ್ಚಿದಾಗ ಆ ಒಂದು ಬಾಡಿ ಅವರಿಗೆ ಕಾಣಿಸುತ್ತೆ. ಅವರು ಕೂಡ ಶಾಕ್ ಆಗ್ತಾರೆ. ಹಾಗೆ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ಇದು ಇಂಡಿಯನ್ ಬಾಡಿ ಅಲ್ಲ, ಅಂದರೆ ಸತ್ತಿರೋರು ಇಂಡಿಯಾದವರಲ್ಲ ಅಂತ ಗೊತ್ತಾಗುತ್ತೆ. ಫಾರೆನ್ಸಿಕ್ ಟೀಮ್ ಬರುತ್ತೆ, ಅದನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಾಗ ಫಸ್ಟ್ ಅವರಿಗೆ ಕಣ್ಣು ಬಿದ್ದಿದ್ದೆ ಆ ಒಂದು CCTV ಕ್ಯಾಮ್ರಾ ಅಥವಾ CCTV ಒಂದು ಪಕ್ಕದಲ್ಲಿ ಒಂದು CCTV ಬೋರ್ಡ್ ಇರುತ್ತೆ. ಏನಂತ ಇಲ್ಲಿ ದೊಡ್ಡದಾಗಿ ಒಂದು ಬೋರ್ಡ್ ಹಾಕಿರ್ತಾರೆ, ಇದು CCTV ಒಂದು CCTV ಅಂಡರಲ್ಲಿ ಇದೆ ಅಂತ ಒಂದು ಬೋರ್ಡ್ ಆಗಿದೆ. ಈ ಒಂದು ಪ್ಲೇಸು CCTV ಅಂಡರಲ್ಲಿ ಇದೆ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ. ಅಂದರೆ CCTV ಕಣ್ಗಾವಲಿನಲ್ಲಿದೆ ಅಂತ ಒಂದು ಬೋರ್ಡ್ ಇರುತ್ತೆ. ಆ ಒಂದು ಬೋರ್ಡ್ ನೋಡಿದಾಗ ಒಂದ್ಸಲ ಅವ್ರಿಗೆ ಡೌಟ್ ಬರುತ್ತೆ. ಯಾರಾದರೂ ಅಂದರೆ ನಿಜವಾಗ್ಲೂ ಪ್ರೊಫೆಷ್ನಲ್ ಕೊಲೆಗಾರರಾದರೆ ಈ ಒಂದು ಕೆಲಸವನ್ನು ಅವರು ಖಂಡಿತ ಮಾಡಲ್ಲ. ಯಾಕಂದರೆ ಅಲ್ಲೇ CCTV ಕ್ಯಾಮ್ರಾ ಇದೆ, ಅಲ್ಲಿ ದೊಡ್ಡ ಒಂದು ಬೋರ್ಡ್ ಇದೆ, CCTV ಕ್ಯಾಮ್ರಾನೂ ಇದೆ. ಇದನ್ನೆರಡನ್ನೂ ನೋಡಿ ಯಾರೂ ಕೂಡ ಬಾಡಿಯನ್ನು ಅಲ್ಲಿ ಎಸೆಯೋಕ್ಕೆ ಚಾನ್ಸ್ ಇಲ್ಲ. ಆದರೂ ಕೂಡ ಅವರಿಗೆ ಒಂದು ಏನೋ ಒಂದು ಇರಲಿ ಅಂತ ಒಂದು CCTV ಕ್ಯಾಮ್ರಾವನ್ನು ಅದರ ಒಂದು ಫೂಟೇಜನ್ನು ತರಿಸ್ಕೊಂಡು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡ್ತಾ ಇದ್ದಂಗೆ ಅವರಿಗೆ ಒಂದು ಕಾರು ಕಣ್ಣಿಗೆ ಬರುತ್ತೆ, ಒಂದು ವೈಟ್ ಕಲರ್ ಸೆಂಟ್ರಲ್ ಕಾರು. ಆ ಕಡೆಯಿಂದ ಹೋಗೋದು ಒಂದು 2-3 ಸತಿ ಆ ಕಡೆ ಈ ಕಡೆ ಓಡಾಡಿರೋದು ಅವರಿಗೆ ಒಂದು ಕಣ್ಣಿಗೆ ಬೀಳುತ್ತೆ. ಅವರು ಅದನ್ನು ಯಾರದಂತ ಚೆಕ್ ಮಾಡ್ತಾರೆ, ಗಾಡಿ ಯಾರದ್ದು ಅಂತ. ನೋಡಿದಾಗ ಅದೊಂದು ಕಾರ್ ಡೀಲರ್ದಂತ ಗೊತ್ತಾಗುತ್ತೆ. ಆ ಕಾರ್ ಡೀಲರ್ ಹತ್ರ ಹೋಗ್ತಾರೆ. ಹೋಗಿ ಅವರನ್ನು ಕೇಳಿದಾಗ ಆ ಕಾರನ್ನು ತಗೊಂಡಿರೋರು ಒಂದು ಲೇಡಿ ಅಂತ ಗೊತ್ತಾಗುತ್ತೆ. ಅಂದರೆ ಲೇಡಿ ಒಂದು ಡಾಕ್ಯುಮೆಂಟ್ ಇರುತ್ತೆ. ಸೊ ಆ ಲೇಡಿಯನ್ನು ಹುಡ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ. ಅದೊಂದು ಅವರು ಆ ಒಂದು ಲೇಡಿ ಒಂದು ಸೆಕ್ಸ್ ವರ್ಕರ್ ಆಗಿರ್ತಾರೆ. ಆ ಒಂದು ಕಾಯಂ ಕಸ್ಟಮರ್, ಅವಳಿಗೆ ಒಂದು ಕಾಯಂ ಕಸ್ಟಮರ್ ಬರ್ತಾಯಿದ್ರು. ಸೊ ಆ ಕಾಯಂ ಕಸ್ಟಮರ್ ಬರೋದ್ರಿಂದ ಅವರಿಬ್ಬರ ಮಧ್ಯೆ ಒಂದು ಸಲಿಗೆ ಬೆಳೆದಿತ್ತು. ಇದೇ ಸಲಿಗೆಯಲ್ಲಿ ಅವನು ಆ ಒಂದು ಅವಳ ಒಂದು ಅವನಿಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತೇನೋ ಹೇಳಿ ಅವಳ ಒಂದು ಆಧಾರ್ ಕಾರ್ಡನ್ನು ತಗೊಂಡು ಇವಳ ಆಧಾರ್ ಕಾರ್ಡಲ್ಲಿ ಆ ಒಂದು ಕಾರನ್ನು, ಅಂದರೆ KYC ಡಾಕ್ಯುಮೆಂಟಲ್ಲಿ ಇವಳ ಒಂದು ಕಾರನ್ನು ಬೈ ಮಾಡಿರ್ತಾಳೆ. ಆ ಲೇಡಿ ಎಲ್ಲವನ್ನು ಹೇಳ್ತಾಳೆ. ಅದರ ಆಧಾರದ ಮೇಲೆ ಪೊಲೀಸಿಗೆ ಇವರಿಗೆಲ್ಲ ಒಂದು ಪರ್ಫೆಕ್ಟ್ ಒಂದು ಯಾರು ಕೊಲೆ ಮಾಡಿದಾರೆ ಅಂತ ಒಂದು ಪರ್ಫೆಕ್ಟ್ ಒಂದು ಪಿಕ್ಚರ್ ಸಿಗುತ್ತೆ. ಸೊ ಆ ಒಂದು ಮನೆಗೆ ಹೋಗ್ತಾರೆ. ಅವನು ಮನೆಯಲ್ಲೇ ಇರ್ತಾನೆ. ಅವನು ನೋಡಿದ ತಕ್ಷಣ, ಪೊಲೀಸನ್ನು ನೋಡಿದ ತಕ್ಷಣ ಅವನಿಗೆಲ್ಲ ಅರ್ಥ ಆಗುತ್ತೆ. ಪೊಲೀಸರು ಹೇಳಿದ ತಕ್ಷಣ ಅವನು ಮನೆಯಿಂದ ಹೊರಡ್ತಾನೆ. ಅವನು ಎತ್ತಾಕೊಂಡು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಪೊಲೀಸರ ಒಂದು ದಾರಿಯನ್ನು ತಪ್ಪಿಸ್ಲಿಕ್ಕೆ, ಇನ್ವೆಸ್ಟಿಗೇಷನನ್ನು ಒಂದು ದಾರಿಯನ್ನು ತಪ್ಪಿಸೋಕ್ಕೆ ಒಂದು ಸ್ಟೋರಿಯನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಪೊಲೀಸ್ ಲ್ಯಾಂಗ್ವೇಜಲ್ಲಿ ಅವನನ್ನು ಬಾಯಿ ಬಿಡಿಸಿದಾಗ ಎಲ್ಲವನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ಲವನ್ನು ಹೇಳ್ತಾನೆ. ನಾನು ಈ ಥರ ಮಾಡಿದೆ, ಏನಕ್ಕಪ್ಪ ಕೊಲೆ ಮಾಡಿದೆ ಅಂತಂದರೆ ಅವನಿಗೆ ಅವಳನ್ನು ಬಿಟ್ಟಿರೋಕ್ಕಾಗ್ತಾ ಇರಲ್ಲ. ಮತ್ತು ಅವನು ಆ ಒಂದು ಲೀನಾ ಬರ್ಗರ್ ಬೇರೆಯವರನ್ನು ಇಷ್ಟಪಡ್ತಾ ಇದ್ರಲ್ಲ, ಅದು ಅವನಿಗೆ ಸಹಿಸಕ್ಕೆ ಆಗಿರಲಿಲ್ಲ. ಅದಕ್ಕೋಸ್ಕರ ಆ ಒಂದು ಸಿಟ್ಟಲ್ಲಿ ಆ ಒಂದು ಏನೂ ತಪ್ಪು ಮಾಡದಿರುವಂಥ ಒಂದು ಲೀನಾ ಬರ್ಗರನ್ನು ಕೊಲೆ ಮಾಡಿರ್ತಾನೆ. ಮನೆಯನ್ನು ಕೂಡ ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡಿದಾಗ ಒಂದು 2 ಕೋಟಿ ಹಣ ಸಿಗುತ್ತೆ. ಅವನು ಒಂದು ಸ್ಮಗ್ಲಿಂಗ್ ಕೂಡ ಮಾಡ್ತಾ ಇರ್ತಾನೆ. ಬರೀ ಕೊಲೆ ಮಾಡಿಲ್ಲ, ಸ್ಮಗ್ಲಿಂಗು ಕೂಡ ಮಾಡ್ತಾ ಇದ್ದ. ಸೊ ಇದೆಲ್ಲ ಕಾರಣದಿಂದ ಇವಾಗಲೂ ಕೂಡ ಅವನು ಜೈಲಲ್ಲಿದ್ದಾನೆ. ಇನ್ನು ಸಾಯುವವರೆಗೂ ಕೂಡ ಅವನು ಜೈಲಲ್ಲೇ ಇರ್ತಾನೆ. ಅವನು ಹೊರಗಡೆ ಬರುವಂಥ ಭಾಗ್ಯ ಯಾವತ್ತೂ ಸಿಗಲ್ಲ. ಸೊ ಜೀವಾವಧಿ ಶಿಕ್ಷೆ ಆಗುತ್ತೆ ಅವನಿಗೆ. ಇದಾಗಿತ್ತು ಇವತ್ತಿನ ಸ್ಟೋರಿ. ಯಾವ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ